ಅಷ್ಟು ಈಜಿ ಐತಿ? ಬೇಕು ಅನ್ನೋದು ಕೊಲ್ಲೋದು ಈಜಿ ಐತೇನು? ಕಾಮವನ್ನು ಕೊಲ್ಲೋದು ಈಜಿ ಐತೇನು? ಓಕೆ, ಒಳ್ಳೆಯದು. ಕಾಮ ಅಂದರೆ ಸೆಕ್ಸ್ ಅಂತ ತಿಳ್ಕೊಂತಾರೆ ಈಗಿನ ಜನ. ಯಾಕೆ? ಅದು ಬೇಕಲ್ಲ. ದೈಹಿಕ ತೀಟೆ, ದೈಹಿಕ ಸಂಘ ಬೇಕೇ ಬೇಕು. ಇಡೀ ಜಗತ್ತು ಇರೋದು ಅದ್ರ ಮ್ಯಾಗ. ಮತ್ತು ಮದುವೆ ಯಾಕೆ ಹಾಕಿರಿ ನೀವು? ಮದುವೆ ಆಗೋದು ಅದಕ್ಕೆ. ಸ್ತ್ರೀ ಪುರುಷರ ದೈಹಿಕ ಸಂಯೋಗ ಬಹಳ ಮುಖ್ಯದ. ಅದು ಹೇಳ್ತಿರಲ್ಲ, ಅದು ಎಂಜಾಯ್ಮೆಂಟ್ ಸಂಬಂಧ ಅಲ್ಲ, ನಿಸರ್ಗದ ನಿಯಮದ. ಅದು ನಿಸರ್ಗದ ನಿಯಮ. ಗಂಡು ಹೆಣ್ಣು ಕೂಡ್ಕೊಂಡಬೇಕು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಅಂತಾರಲ್ಲ. ಒಂದು ಹೆಣ್ಣು ಗಂಡು ಕೂಡಿಕೊಂಡು ಹೇಗೋ ಏನೋ ಹೊಂದಿಕೊಂಡು ಮತ್ತೆ ಕೇಳ ಬರುತ್ತಿದೆ, ಹಿಂಗೆ ಹಾಡ್ತಾರಲ್ಲ. ಗಂಡು ಹೆಣ್ಣು ಕೂಡಬೇಕು, ನಿಸರ್ಗದ ನಿಯಮದ. ಇರ್ಲಿಕ್ಕೆ ಆಗುದಿಲ್ಲ. ಸುಖನೋ ದುಃಖನೋ ಒಪ್ಪಬೇಕ, ಮದುವೆ ಆಗಬೇಕ. ಅದು ಮದುವೆ ಅನ್ನೋದು ಒಂದು ಅವಕಾಶ. ಮದುವೆ ಅನ್ನೋದು ಒಂದು ಟೆಸ್ಟ್. ಅದ್ರ ಸುಖ ಸಿಗುತ್ತೋ ದುಃಖ ಸಿಗುತ್ತೋ ನೋಡ್ಬೇಕಲ್ಲ. ಮದುವೆ ಆದಾಗ ಗೊತ್ತಾಗುತ್ತೆ ಅದು. ಮದುವೆ ಆಗದೇನೋ ಸುಖ. ಈಗ ಅಂಗಡಿ ತೆಗಿಬೇಕಂದ್ರೆ ನನಗೆ ಒಂದು 2 ಲಕ್ಷ ರೂಪಾಯಿ ವ್ಯಾಪಾರ ಹಾಕಿದ್ರೆ ನಾನು ಅಂಗಡಿ ತೆಗಿತೇನೆ ಅಂತಂದ್ರೆ, ಅಂಗಡಿ ತೆಗಿಯೋ ಒಂದು ವ್ಯಾಪಾರ ಮಾಡಂತಂದ್ರೆ, ಇಲ್ಲ ನನಗೆ 2 ಲಕ್ಷ ರೂಪಾಯಿ ವ್ಯಾಪಾರ ಹಾಕಿದ್ರೆ ನಾ ಅಂಗಡಿ ತೆಗಿತೀನಿ. ಸರಿ ಅನ್ನಿದ್ದು. ಮೊದಲು ಮಗನ ಅಂಗಡಿ ತೆಗಿಯೋ, ಅಂಗಡಿ ತೆಗಿ. ವ್ಯಾಪಾರ ಮಾಡಿಸೋದು ಬಿಡೋದು ಪರಮಾತ್ಮ ಇಚ್ಛಾ. ಹಂಗೆ ಯಾರು ಸುಖದಿಂದ ಅದಾರ ಅಂತ ಕೇಳ್ತಾರ ಹುಡುಗವ. ಮದುವೆ ಮಾಡಂತಿ, ಯವ್ವ ನೀನು ನನಗೆ ಯಾರು ಸುಖದಿಂದಿರಿ? ನೀನ ಸುಖದಿಂದಿಲ್ಲ. ಅಪ್ಪನ ಕಟ್ಕೊಂಡು ಕುಡ್ದು ಬಂದು ಒದಿತಾನೆ ನಿನಗವ. ಸುಖದಿಂದಿದ್ದೀವಿ ಮತ್ತು ನನಗೆ ಯಾಕೆ ಹೇಳ್ತಿ ಅಂತ ಮಗ ಕೇಳ್ತಾನ. ಅವು ಅಂತಾಳ, ತಮ್ಮ ಮದುವೆ ಆಗಬೇಕಪ್ಪ. ಎಲ್ಲರಿಗೂ ಗೊತ್ತಿದೆ, ಎಲ್ಲ ತಂದೆ ತಾಯಿಗೆ ಗೊತ್ತದ ಮದುವೆಗಳು ಸುಖ ಇಲ್ಲ ಅಂತ ತಿಳ್ಕೊಂಡು. ಎಷ್ಟು ಸುಖ ಪಟ್ಟಿರಿ ಹೇಳ್ರಿ? ಎಷ್ಟು ಸುಖ ಪಡಕತ್ತೀರಿ ಹೇಳ್ರಿ? ಸುಖ ಪಟ್ಟಿರ? ಇಲ್ಲ ಇಲ್ಲ. ಮದುವೆಯೊಳಗೆ ಸುಖ ಐತಿ ಅನ್ನೋದು ಸುಳ್ಳು. ಮದುವೆಯೊಳಗೆ ಸುಖ ಐತಿ ಅನ್ನೋದು ಸುಳ್ಳು. ಆದ್ರೆ ನಾನು ಮದುವೆ ಆದ್ರೆ ನನಗೆ ಸುಖ ಸಿಗುತ್ತೋ ದುಃಖ ಸಿಗುತ್ತೋ ಅಂತ ನೋಡಕ್ಕೆ ಮದುವೆ ಆಗ್ಬೇಕು. ನೀವು ಯಾಕೆ ಮದುವೆ ಆಗ್ಬೇಕು? ದೇವ್ರು ಏನು ನನ್ನ ಬದುಕಿನಾಗ ಇಟ್ಟಾನ, ನಾನು ಚಲೋ ಗಂಡ. ಇವತ್ತಿನ ಗಂಡ ಅಂದಿರುತ್ತೋ ಬ್ಯಾಡ್ರಿ ಅಪ್ಪ. ನಿಮ್ಮ ಹೆಣ್ಮಕ್ಳಿಗೆ ಚಲೋ ಅಳಿಯ ಸಿಗೋದು ಭಾಳ ಕಠಿಣದು. ಚಲೋ ಗಂಡ ಸಿಗೋದು ಭಾಳ 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 ಕಠಿಣದ ರೀ ಇವತ್ತು. ಹುಡುಗ ಗಂಡ ಎಂಥದೋ ಹೊಲಸು ಗಂಡ. ಮದುವೆ ಆಗ್ತಾ ಆಗ್ತಾ ಡೈವರ್ಸ್ ಕೊಡ್ತಾರೆ ಇವತ್ತು. 7.5 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿಬಿಡುತ್ತೆ ಬೆಂಗಳೂರಾಗ. ಬರೀ 3 ತಿಂಗಳದಾಗ ಡೈವರ್ಸ್ ಕೊಟ್ಟಾರ. ಬರೀ 3 ತಿಂಗಳದ ಡೈವರ್ಸ್ ಹೆಚ್ಚಾಗ್ಯಾವ. ಈಗ ನಮ್ಮ ಪುಸ್ತಕ ನಾವು ಬರ್ಕೊಂತೀವಿ. ನಾವು ಬರೀ ಇದ ಒಂದು ವಾರದೊಳಗೆ ನಾನು ಊರಿಗೆ ಹೋಗಿ ಬಂದು ಕೂಡಲೇ ಸುಮಾರು 29 ಮಂದಿ ನನ್ನ ಮಗಳು ಅವ್ನು ಕೂಡ ಹೊಡೆಗಳ, ನನ್ನ ಮಗ ಇಲ್ಲಿ ಹೋಗಿ ಹೊಡೆಗಳ, ನನ್ನ ಮಗ ಈಕಿನ ಕೂಡ ಹೋಗ್ಯಾನ. ಇಂಥ ಲವ್ ಮ್ಯಾರೇಜ್ ಆಗಿದ್ದು ಬಂದವು ಕೇಸ್. ಅದಕ್ಕೆ ಅವ್ರು ಬಿಡಿಸ್ರಿ, ಹೆಂಗಾರ ಮಾಡಿ ಬಿಡ್ಬೋಳ. ಅವ್ರಿಗೆ ನಾವು ಚಲೋತ್ನ ಮದುವೆ ಮಾಡ್ಕೊಡ್ಬೇಕು ಮಾಡೀವ್ರಿ. ದಯವಿಟ್ಟು ಯಾದಂಥವ್ರನ್ನ ಕೂಡ ಗಂಟು ಹಾಕೊಂಡಾರ, ದಯವಿಟ್ಟು ಬಿಡಿಸ್ರಿ. ಬರೀ ಇಂಥ ನೋಡಿದವು. ಮದುವೆ ಅನ್ನೋದೇ ಇಲ್ಲ ಈಗಿನ ಹುಡುಗರಿಗೆ. ಬದುಕು ಅನ್ನೋದೇ ಇಲ್ಲ. ಮದುವೆ ಅಂದ್ರೆ ಸೆಕ್ಸ್ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು. ಲೈಂಗಿಕ ತೀಟೆ ಅಂತ ತಿಳ್ಕೊಂಡ್ಬಿಟ್ಟಾರ ಅವರು. ಒಂದು ಪಾವಿತ್ರ್ಯತೆ ಅದು. ಅದಕ್ಕೆ ವಂಶವಾಹಿನಿ ಬೆಳೆಸ್ಬೇಕು, ಮಕ್ಕಳನ್ನ ಹಡಿಬೇಕು ಅಂದಾಗ ವಂಶ ಪರಂಪರೆ ಮುಂದುವರಿತೈತಿ. ಅದಕ್ಕಾಗಿ ಆದ್ರೆ ಇವ್ರು ಅದನ್ನ ಮರ್ತು ಬಿಟ್ಟಾರ, ಏನೋ ಇದನ್ನ ಬಿಟ್ಟಾರ. ಅದಕ್ಕೆ ಎಲ್ಲ ನಮ್ದು ಬದುಕು ಬರ್ಬಾದಾಗೈತಿ ಇವತ್ತು. ಅದಕ್ಕೆ ಇವತ್ತಿನ ಕಾಲಕ್ಕೆ ನೀವು ಕಾಮವನ್ನು ಸುಡಬೇಕು. ಕಾಮವನ್ನು ಸುಡಬೇಕಂದ್ರೆ ಆಗೋದಿಲ್ಲ. ಕಾಮ ಅನ್ನೋದೊಂದು ಪ್ರತೀಕ. ಅದನ್ನು ಶಿವ ಸುಟ್ಟನಂತ. ಕಾಮನನ್ನು ಶಿವ ಸುಟ್ಟ. ಇವತ್ತು ಶಿವ ಸುಟ್ಟ. ಶಿವನಿಗೂ ಕಾಮ ಕಾಡ್ತಿತ್ತೇನೋ ಅನಿಸುತ್ತದ. ಅದು ಕಾಮ ಕಾಡ್ತಿತ್ತನ್ನಕಂದ್ರೆ ಸೆಕ್ಸ್ ಅಂತ ತಗೋಬೇಡ ದಯವಿಟ್ಟು. ಅರ್ಜಿಸ್ ಅಂತಾರೆ, ಅರ್ಜಿಸ್ ಬಯಕೆ. ಹೌದಾ? 108 ಬಯಕೆಗಳಿಂದಾಗಿ ಮನುಷ್ಯ ಖಿನ್ನತೆಗೊಳಗಾಗ್ತದೆ. ಅದಕ್ಕೆ ಇದು ಮಾಡ್ಬೇಕಂತ. ಆದ್ರೆ ಇವತ್ತು ಏನಾಗ್ತದೆ? ಏನು ಸುಡ್ತಾರೆ ಗೊತ್ತದ ಮಂದಿ? ತಟ್ಟು ಎಲ್ಲ ಕೋಲಿ ಬ್ಯಾಡಾಗಿದ್ದೆಲ್ಲ ಸುಡ್ತಾರ. ಬ್ಯಾಡಾಗಿದ್ದು ಸುಡ್ತಾರ. ತಮಗೆ ಏನು ಬೇಕಾಗಿಲ್ಲ ಅದನ್ನು ಸುಡ್ ಹಾಕ್ತಾರ. ಚಿಂದಿ ಹಾಕ್ತಾರ, ಚಿಂದಿ ಸುಡ್ತಾರ. ಆದ್ರೆ ಮನಸ್ಸು ಚಿಂದಿ ಆಗಿದ್ದು ಗೊತ್ತಿಲ್ಲ ಅವರಿಗೆ. ಇದನ್ನ ಯಾವ ಸುಡುತ್ತೀರಿ? ಮನಸ್ಸು ಚಿಂದಿ ಆಗೈತಿ. ಆದ ಕಾರಣ ಇವತ್ತಿನ ದಿನ ಹೆಂಗದಪ್ಪ ಅಂತಂದ್ರೆ, ಕಾಮವನ್ನು ಸುಟ್ಟು ಒಂದು ದಿವಸ ಆದರೂ ಕಾಮದಿಂದ ಅತೀತರಾಗಿರ್ರಿ, ಕಾಮದಿಂದ ದೂರವಿರ್ರಿ, ಆಸೆಗಳನ್ನ ಸುಟ್ಟು ಬಿಡ್ರಿ. ಆದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾವೊಂದು ಕವನ ಬರೆದಿದ್ದೆ.
ಬುದ್ಧ ಹೇಳಿದ ಆಸೆಗಳೇ ದುಃಖಕ್ಕೆ ಮೂಲ ಕಾರಣ ಅಂತ ತಿಳ್ಕೊಂಡು ಭಗವಾನ್ ಬುದ್ಧ ಹೇಳಿದ್ದ. ಆದ್ರೆ ಭಗವಾನ್ ಬುದ್ಧಗೆ ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಆಸೆಗಳು ದುಃಖಕ್ಕೆ ಕಾರಣ ಅಂದ, ಆಸೆಗಳನ್ನ ಸಾಯಿಸ್ರಿ ಅಂದ. ಆದ್ರೆ ಮನುಷ್ಯನ ಜೀವನ ನಡೆದದ್ದ ಆಶೆ ಐತಿಕೊಂಡು, ಆಸೆ ಅದ ಅಂತಿಕೊಂಡು ಮನುಷ್ಯ ಜೀವನ ನಡೆದತ್ತ. ನೀವೆಲ್ಲರೂ ಕರೆಯೋದ್ರೆ ನಿಮ್ಗೆ ಇರೋ ದುಃಖಕ್ಕೆ ನೀವು ಸತ್ತು ಹೋಗ್ಬೇಕು. ನೀವು ಕರೆಯೋದು ಹೇಳ್ಬೇಕಂದ್ರೆ ನಿಮ್ಮ ಬದುಕು ಸರಿ ಇಲ್ಲ, ದುಃಖಕ್ಕೆ ಹೈರಾಣಾಗಿರಿ, ಸತ್ತು ಹೋಗ್ಬೇಕಂತ ಎಷ್ಟೋ ಸರಿ ವಿಚಾರ ಮಾಡಿರಿ, ಹೌದಾ? ಆದರೂ ಉಳಿದಿರಿ. ಯಾತಕ್ಕಪ್ಪ ಅಂದ್ರೆ ಮುಂದೊಮ್ಮೆ ಸರಿ ಆಗಿತ್ತು ಅನ್ನೋ ಆಸೆ ಮ್ಯಾಗ, ಮುಂದೊಮ್ಮೆ ಸರಿ ಆದೀತು ಅನ್ನೋ ಆಸೆ ಮ್ಯಾಗ ನೀವು ಜೀವಂತದಿರಿ. ಆ ಆಸೆ ಕಳ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥನೇ ಇಲ್ಲ. ಅದಕ್ಕೆ ಆ ಆಸೆ ಹೋತಪ್ಪ ಅಂದ್ರೆ ನಿಮಗೆ ಬದುಕಿಗೆ ಅರ್ಥನೇ ಇಲ್ಲ. ಅದಕ್ಕೆ ಆಸೆಗಳು ದುಃಖಕ್ಕೆ ಮೂಲ ಇರಬಹುದು, ಆದ್ರೆ ಅದೇ ಆಸೆಗಳೇ ನಿಮ್ಮನ್ನು ಜೀವಂತವಾಗಿಟ್ಟವ ಅನ್ನೋದು ನಾ ಹೇಳ್ತೇನೆ. ಗೊತ್ತಾಯ್ತಲ್ಲ? ಸೊ ಹಾಗಾದ್ರೆ ಬದುಕು ಬಂಗಾರ ಆಗಬೇಕಾದ್ರೆ ಏನು ಮಾಡ್ಬೇಕು? ಹಾಗಾದ್ರೆ ನಿಮಗೆ ಯಾಕೆ ದುಃಖ ಬರ್ತದೋ? ಯಾಕೆ ದುಃಖ ಬರ್ತದೆ? ಯಾಕೆ ದುಃಖ ಬರ್ತದಪ್ಪ ಅಂತಂದ್ರೆ